ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂತಂದರೆ, ಬ್ಯೂಟಿ ಈಸ್ ಎ ನಾಟ್ ಎ ಇಂಪಾರ್ಟೆಂಟ್, ಕ್ಯಾರೆಕ್ಟರ್ ಈಸ್ ಎ ಇಂಪಾರ್ಟೆಂಟ್, ಬಿಹೇವಿಯರ್ ಈಸ್ ಎ ಇಂಪಾರ್ಟೆಂಟ್. ಇದೊಂದು ಕೊಟೇಶನ್ ಇದೆ. ಈ ಕೊಟೇಶನ್ ತುಂಬ ಜನ ಯೂಸ್ ಮಾಡುತ್ತಾರೆ. ಎಲ್ಲಾದರೂ ಇದು ಎಲ್ಲಿ ಯೂಸ್ ಮಾಡುತ್ತಾರೆ ಅಂತಂದರೆ, ಲೈಫ್ ಪಾರ್ಟ್ನರ್ ಹತ್ರ. ಅಂದರೆ ಮದುವೆ ಆಗೋ ಮುಂದೆ ಹುಡುಗಿಗೆ ಹುಡುಕ್ತಾರಲ್ಲ, ಹುಡುಗಿ ಆಗಲಿ ಹುಡುಗ ಆಗಲಿ, ಅವ್ರ ಕ್ಯಾರೆಕ್ಟರ್ ಹೇಗಿದೆ, ಅವ್ರ ಗುಣಗಳು ಹೇಗಿದೆ, ಅವ್ರ ನಡವಳಿಕೆ ಹೇಗಿದೆ ಅಂತ ಇವೆಲ್ಲ ಚೆಕ್ ಮಾಡಿ ಮದುವೆ ಮಾಡ್ಕೊಳ್ತಾರೆ. ಸೊ ಬ್ಯೂಟಿ ಈಸ್ ಎ ನಾಟ್ ಎ ಇಂಪಾರ್ಟೆಂಟ್, ಬಿಹೇವಿಯರ್ ಕ್ಯಾರೆಕ್ಟರ್ ಈಸ್ ಎ ಇಂಪಾರ್ಟೆಂಟ್. ಸುಂದರವಾದ ಫೇಸು ಇಷ್ಟ ಇಲ್ಲ ಅಂತ, ಅದು ಮುಖ್ಯವಲ್ಲ ಅಂತ. ಕ್ಯಾರೆಕ್ಟರ್ ಮುಖ್ಯವಂತ, ಗುಣಗಳು ಮುಖ್ಯವಂತ. ಸರಿ, ಬ್ಯೂಟಿ ಅಂತಂದರೆ ಅದು ಎಲ್ಲರಿಗೂ ಕಾಣುತ್ತೆ. ನೀನು ಹೇಗಿದೀಯಾ ಹೇಗಿಲ್ಲ, ನೋಡೋಕ್ಕೆ ತುಂಬ ವೈಟ್ ಆಗಿದೆಯಾ, ಸುಂದರವಾಗಿದೆಯಾ ಇಲ್ಲ ಅಂತ ಅದು ಎಲ್ಲರಿಗೂ ಕಾಣುತ್ತೆ. ಅದು ಹೊರಗಡೆ ಇರುತ್ತೆ ಚರ್ಮ. ಸೊ ಅದಕ್ಕೆ ಬ್ಯೂಟಿ ಅಂತವ್ರು. ಅದು ಎಲ್ಲರಿಗೂ ಕಾಣುತ್ತೆ. ಇದ್ದಿದ್ದು ಹೇಳ್ತಾರೆ, ಅದು ಯಾರಿಗೂ ಗೊತ್ತಾಗುತ್ತೆ. ಆದ್ರೆ ಮೇನ್ ರೀಸನ್ ಏನು ಅಂತಂದರೆ, ಕ್ಯಾರೆಕ್ಟರ್ ಹೇಗಿದೆ, ಬಿಹೇವಿಯರ್ ಹೇಗಿದೆ, ನಡವ ಏನಂತಾರ, ನಡವಳಿಕೆ ಅಂತಾರಲ್ಲ, ಆ, ಗುಣಗಳು. ಈ ಗುಣಗಳು ಚೆನ್ನಾಗಿರಬೇಕು. ನೋಡೋಕ್ಕೆ ಸೂರತ್ತಾಗಿ ಇರಲೋದ್ರ ಪರವಾಗಿಲ್ಲ, ಸುಂದರವಾಗಿ ಇರಲೋದ್ರ ಪರವಾಗಿಲ್ಲ, ಬಟ್ ನಡವಳಿಕೆ ಸರಿಯಾಗಿರಬೇಕು, ಗುಣಗಳು ಸರಿಯಾಗಿರಬೇಕು ಅಂತ ತುಂಬ ಜನ ಇದು ಹುಡುಕಿ ಮಾಡುತ್ತಾರೆ. ಇದ್ರ ಬಗ್ಗೆ ಹೇಳಬೇಕಾಗಿದ್ರೆ, ಬ್ಯೂಟಿ ಅಂತಂದರೆ ಮುಖದ ಮೇಲೆ ಕಾಣುತ್ತಾರೆ, ಅದು ನೀವು ಹೇಳೋ ಅವಶ್ಯಕತೆನೇ ಇಲ್ಲ. ತುಂಬ ಜನ ನೋಡೋಕ್ಕೆ ಸೂಪರಾಗಿ ಕಾಣಿದ್ರೆ ಎಲ್ಲ ಮಾಡ್ಕೋತಾರೆ. ಬಟ್ ಈ ಗುಣಗಳು ಹೇಗೆ ಕಂಡುಹಿಡಿಬೇಕು, ಇದು ಹೇಗೆ ಗುಣಗಳು, ಈಗಿದ್ದ ಗುಣಗಳನ್ನು ಮದುವೆ ಆಗಿದ ಮೇಲೆ ಇರುತ್ತೆ ಅಂತ ತುಂಬ ಜನ ಅನ್ಕೋತಾರೆ. ಎಲ್ಲರೂ ಹಾಗಿರೋದಿಲ್ಲ. ಫೇಸು, ಈಗಿದ್ದ ಸುಂದರವಾದ ಫೇಸ್ ನೋಡಿ ಏನಾದರೂ ಮ್ಯಾರೇಜ್ ಮಾಡ್ಕೋತಿದೀಯಲ್ವಾ, ಇದು ಲೈಫ್ ಲಾಂಗ್ ಇರುತ್ತಾ ಅಂತಂದರೆ ಇರೋದಿಲ್ಲ. ಒಂದು ವರ್ಷನಲ್ಲಿ ಹೆಚ್ಚ ಕಡಿಮೆ ಆಗುತ್ತೆ. ಯಾರು ಶಾಶ್ವತ ಆಗಿದ್ರಲ್ಲ, ನಿನ್ನ ಚರ್ಮ ಕೂಡ ಶಾಶ್ವತವಾಗಿ ಇರೋದಿಲ್ಲ. ನೀನು ನೋಡೋಕ್ಕೆ ಇವಾಗ ಏನಾದರೂ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಆಲೋಚನೆ ಇದೆಯಲ್ಲ, ಅವ್ರ ಫೇಸ್ ನೋಡಿ, ಸುಂದರವಾದ ಫೇಸು ನೋಡಿ ಮಾಡ್ಕೋತೀಯ, ಅದು ಮ್ಯಾರೇಜ್ ಆಗಿದ್ಮೇಲೆ ಇರಲ್ಲ, ಚೇಂಜ್ ಆಗುತ್ತೆ. ಸೊ ಇವಾಗಿದ್ದ ಅಂದಲ್ಲ, ಮ್ಯಾರೇಜ್ ಆಗಿದ್ದವ್ರನ್ನ ಮುಂದೆಲ್ಲ ಮದುವೆ ಆಗಿದ ಮೇಲೆ ಬ್ಯೂಟಿ ಆಗುತ್ತಾರೆ, ಸಿಂಪಲ್. ಇವಾಗಿದ್ದ ಸುಂದರವಾದ ಫೇಸು ಒಂದು 4-5 ವರ್ಷ ಹತ್ತಿರ ಇರೋದಿಲ್ಲ. ಇವಾಗಿದ್ದ ಸುಂದರವಾದ ಫೇಸ್ 4-5 ವರ್ಷ ಆಗಿದ್ಮೇಲೆ ಕೆಟ್ಟೋಗ್ಬೋದು. ನೀನು ನೋಡಿದೀಯಾ? ಸರಿ, ಗುಣಗಳ ಬಗ್ಗೆ ಮಾತಾಡಿದರೆ, ಈ ಗುಣಗಳು ಅನ್ನೋದು ಹೇಗೆ ಇರುತ್ತೆ, ಹೇಗೆ ಕಂಡುಹಿಡಿಯಬಹುದು? ಒಬ್ಬ ವ್ಯಕ್ತಿ 24 ಅವರ್ಸ್ ಹತ್ರ ಕುಂತಾಗ, ಫ್ರೆಂಡ್ಶಿಪ್ ಮಾಡಿದಾಗ ಅವ್ರ ಹತ್ರ ಗುಣಗಳು ಗೊತ್ತಿಲ್ಲದೇ ನಮಗೆ ಮೋಸ ಮಾಡುತ್ತಾರೆ. ಆ ವ್ಯಕ್ತಿ ಸರಿ, ನೀನು ಜೊತೆಯಾಗಿ ಒಂದು ಫ್ರೆಂಡ್ಶಿಪ್ ಕನೆಕ್ಷನ್ ಬೆಳೆಸ್ಕೊತೀಯಲ್ಲ, ಸೊ ಅವ್ನು ಒಳ್ಳೆಯವನಂತ ಬೆಳೆಸ್ಕೊತೀಯಲ್ಲ, ಗೊತ್ತಿಲ್ಲದನೆ ನಿನ್ನನ್ನು ಮೋಸ ಮಾಡಿಬಿಟ್ಟನಲ್ಲ, ಅದು ಹೇಗೆ? ಅಂದರೆ ನಿನ್ನ ಲೈಫ್ನಲ್ಲಿ ನೀನು ಒಳ್ಳೆಯವನೇ ಇರ್ಬೇಕು ಅನ್ಕೋತಿ, ಯಾರಾದರೂ ಕೆಟ್ಟವನು ಇರ್ಬೇಕಂತ ಅನ್ಕೊಂಬೋದಿಲ್ಲ. ಕೆಟ್ಟ ಲೈಫ್ ಪಾರ್ಟ್ನರ್ ಸಿಗಬೇಕು ಅಂತ ಯಾರೂ ಅನ್ಕೊಂಬೋದಿಲ್ಲ. ಎಲ್ಲರೂ ಒಳ್ಳೇದಾಗಿ ಸಿಗಬೇಕು ಅಂತ ಅನ್ಕೋತಾರೆ, ಪರವಾಗಿಲ್ಲ. ಆದ್ರೆ ನಿನ್ನ ಸ್ನೇಹಿತ ತುಂಬ ಒಳ್ಳೆಯವನು, ಲವ್ ಮಾಡ್ತಾ ಹುಡುಗ ಆಗಲಿ, ಲವ್ನಲ್ಲಿ ಯಾರೇ ಆಗಲಿ ಒಳ್ಳೆಯವರು ಅಂತ ಲವ್ ಮಾಡಿದ್ದೀರಲ್ವ, ಕೆಟ್ಟವ್ರಿಗೆ ಅಂತ ಅಸಲು ನೀವು ಲವ್ವೇ ಮಾಡೋಲ್ವ, ಮ್ಯಾರೇಜೇ ಮಾಡ್ಕೋಬೇಕಂತ ಅನ್ಕೊಂಬೋದಲ್ಲ. ಮತ್ತೆ ಈಗ ಲಗ್ನ ಮಾಡ್ಕೊಂಡ ಮೇಲೆ ಎಲ್ಲ ಲಗ್ನ ಮಾಡ್ಕೊಂಬೋದಲ್ಲ, ಕ್ಯಾರೆಕ್ಟರ್ ಹೆಂಗೆ, ಕ್ಯಾರೆಕ್ಟರ್ ಹೇಗಿದೆ, ಗುಣಗಳು ಹೇಗಿದೆ ಅಂತ ಕೇಳ್ತಾರಲ್ಲ, ಅದನ್ನ ನೀನು ನೋಡಿದೀಯಾ? ಇವಾಗ ಎಲ್ಲಾನ ಫಂಕ್ಷನ್ಗೆ ಹೋಗಿದಾಗ ತುಂಬ ಚೆನ್ನಾಗಿ ಮಾತಾಡುತ್ತಾರೆ. ಮೇಕಪ್ ಹಾಕೊಂಡು ತುಂಬ ರೆಡಿಯಾಗಿ ಮಾತಾಡುತ್ತಾರೆ. ಪಾಸಿಟಿವ್ ಕಾಣುತ್ತೆ. ಒಂದು ಫಂಕ್ಷನಲ್ಲಿ ವಾವ್! ಎಷ್ಟು ಒಳ್ಳೆಗೆ ನೋಡೋಕ್ಕೆ ಸುಂದರವಾದ ಫೇಸ್ ಕೊಡಂಗೆ ಇರುತ್ತೆ. ಆದರೆ ಈ ಏನಾದರೂ ಫಂಕ್ಷನ್ನಲ್ಲಿ ನೀನು ನೋಡಿರ್ತಿ, ಅದನ್ನೇ ನೀನು ಅದೇ ಲೈಫ್ ಅನ್ಕೋತಿ. ಅದಲ್ಲ, ಕ್ಯಾರೆಕ್ಟರ್ ಅದು ಅಲ್ಲೇ ಅಲ್ಲ. 4 ಜನ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಅಂತ ಅವ್ರಿಗೆ ಗೊತ್ತಿರ್ಬೋದೇನೋ. ಕ್ಯಾರೆಕ್ಟರ್ ಅಂತಂದ್ರೆ ಏನು ಅರ್ಥ ಏನಾದ್ರು ಅಂದ್ರೆ, ಓಹೋ! ಯಾವುದು ತಪ್ಪು ಮಾಡಲ್ದನೆ, ಯಾರಿಗೂ ಮೋಸ ಮಾಡಲ್ದನೆ ಇದಿದೆಯಾ ಅಂತ, ಅದು ಒಳ್ಳೆ ಕ್ಯಾರೆಕ್ಟರ್. ಓಕೆ, ಪರವಾಗಿಲ್ಲ. ಮ್ಯಾರೇಜ್ ಮಾಡ್ಕೊಂಬೋದಲ್ಲ, ಕ್ಯಾರೆಕ್ಟರ್ ಬಗ್ಗೆ ಮಾತಾಡುತ್ತಾರಲ್ಲ, ಇವಾಗ 4 ಜನ ಇದ್ದಿದಾಗ ಕೆಲವೊಂದು ತಪ್ಪುಗಳನ್ನು ಮಾಡೋದಿಲ್ಲ. ಯಾಕೆಂದ್ರೆ ಅವನ ಕ್ಯಾರೆಕ್ಟರ್ ಹೋಗುತ್ತೆ ಅದಂತ. ನಿನ್ನ ಮನಸ್ಸಲ್ಲಿ ನೀನು ಒಳ್ಳೇದು ಅನ್ಕೋತೀಯಾ, ಕೆಟ್ಟದ್ದು ಅನ್ಕೋತೀಯಾ ಅಂತ ಅಂದ್ರೆ ನಿನಗೆ ಗೊತ್ತಿರುತ್ತೆ. ಬೇರೆಯವನಿಗೆ ಹೇಗೆ ಗೊತ್ತಿರುತ್ತೆ? ಬೇರೆಯವನ ಹತ್ರ ಇಂಪ್ರೆಸ್ ಮಾಡೋಕ್ಕೆ ನೀನು ಒಳ್ಳೆಯವನಾಗಿ ನಟಿಸ್ತಿರ್ಬೋದಲ್ಲ. ಅಂದರೆ ಬೇರೆಯವ್ರ ಈಗ ಮನೆಗೆ ಗೆಸ್ಟ್ ಬಂದಾಗ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾತಾಡಿರ್ತಾರಪ್ಪ, ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ನೀವೇನೋ ರೆಡಿ ಆಗ್ತೀರಾ, ಒಂದು ಮರ್ಯಾದೆ, ಒಂದು ರೆಸ್ಪೆಕ್ಟ್ ತುಂಬ ಕೊಡ್ತೀರಲ್ಲ. ಆಮೇಲೆ ಎಲ್ಲಿಲ್ಲ ಒಂದು ಮೂವಿ ನೋಡೋಕ್ಕೆ ಹೋಗಿ 2 ಗಂಟೆ ಸಿನಿಮಾದಲ್ಲಿ ನಾವು ಎಷ್ಟು ಮಜಾ ಮಾಡುತ್ತೀವಿ, ಎಷ್ಟು ಥಿಂಕ್ ಮಾಡುತ್ತೀವಿ, ಅಷ್ಟು ಮೂವಿ ಆಗೋಗಿದ ಮೇಲೆ ಮತ್ತೆ ಅದೇ ಲೈಫ್ ಕಾಣುತ್ತಲ್ಲ. ಒಂದು ಮನೆಯಲ್ಲಿ ನೀವು ಇರ್ತೀರಿ ನೋಡಿ,
ಕೆಲವೊಂದು ತಪ್ಪುಗಳನ್ನ ಯಾರಿಗೂ ಹೇಳ್ಕೊಂಬೋದಿಲ್ಲ. ಕ್ಯಾರೆಕ್ಟರ್ ಇಸ್ ಅದೇ ಮೇನ್ ಇಂಪಾರ್ಟೆಂಟ್. ಇವಾಗ ನೀವು ನೋಡೋ ಕಣ್ಣಿಂದ ಏನು ನೋಡ್ತೀರಲ್ಲ, ಅದು ಒಳ್ಳೇದು ಮಾತ್ರ ನೋಡಿರ್ತೀರ. ಒಂದು ರೂಮಿನಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ರೂಮಿನಲ್ಲಿ ಒಬ್ಬನೇ ಇರುತ್ತಾನೆ. 4 ಗೋಡೆಯಲ್ಲಿ ಯಾರು ಇರಲ್ಲ. ಅವ ಒಬ್ಬವನು ಏನಾದರೂ ಇರ್ತಾನಲ್ಲ, ಹೊರಗಡೆ ಇದ್ದಿದ್ದೇ ಕ್ಯಾರೆಕ್ಟರ್ ಬೇರೆ ಇರುತ್ತೆ, ಒಳಗಡೆ ಇದ್ದಿದ್ದೇ ಕ್ಯಾರೆಕ್ಟರ್ ಬೇರೆ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಒಂದು ರೂಮಿನಲ್ಲಿ ಒಬ್ಬವಿದ್ದಾಗ ಒಳ್ ಯಾವಾಗಲೂ ಸಿಂಗಲ್ ಆಗಿರ್ತಾನೆ ನೋಡಿ, ನೀ ಯಾವಾಗ ಯಾವ ಥರ ಇರ್ತೀಯ ನೋಡಿ ಸಿಂಗಲ್ ಆಗಿದ್ದಾಗ ಅದೇ ನಿನ್ನ ನಿಜವಾದ ಕ್ಯಾರೆಕ್ಟರ್. 4 ಜನ ಏನತ್ರ ಇರ್ತೀಯಲ್ಲ, ನಿನಗೆ ಸಂಬಂಧ ನೋಡಕ್ಕೆ ಬರ್ತಾ ಇದ್ದಾಗ ಅವರು ಕೆಲವೊಂದು ಸುಳ್ಳುಗಳು ಮಾತಾಡುತ್ತಾರೆ, ಕೆಲವೊಂದು ಕೆಟ್ಟವು ಮಾತಾಡುತ್ತಾರೆ. ಇನ್ನು 4 ಜನಕ್ಕೆ ಕೇಳಿದಾಗ ಕೆಲವೊಬ್ರು ಒಳ್ಳೇದು ಮಾತಾಡುತ್ತಾರೆ, ಕೆಲವೊಬ್ರು ಕೆಟ್ಟದ್ದು ಮಾತಾಡುತ್ತಾರೆ. ಅಷ್ಟೊಂದು ಯಾಕೆ ಮ್ಯಾರೇಜ್ ಆಗಿದ ಮೇಲೆ ಕೂಡ ಮೋಸ ಹೋಗ್ತಾ ಇದಾರಲ್ಲ. ಲವ್ ಮಾಡೋ ಮೊದಲೇ ಲವ್ ಮಾಡ್ಬೇಕಂತಂದ್ರೆ ಚೆನ್ನಾಗಿದ್ರೆ ಮಾಡ್ತೀರಿ ಅಲ್ಲ ನೀವು ಕೂಡ. ಕೆಟ್ಟೋಕಿದ್ರೆ ಅವ್ರ ಕ್ಯಾರೆಕ್ಟರ್ ಸರಿಯಾಗಿಲ್ಲ, ಅವ್ರ ಗುಣಗಳು ಸರಿಯಾಗಿಲ್ಲ ಅಂತಂದ್ರೆ ನೀವು ಯಾಕೆ ಮಾಡಕ್ ಹೋಗ್ತೀರಿ? ಯಾರಾದರೂ ನನ್ನ ಲೈಫ್ ಖರಾಬ್ ಆಗಬೇಕು, ನನ್ನ ಲೈಫ್ ಪಾರ್ಟ್ನರ್ ಖರಾಬ್ ಬರಬೇಕು, ನನ್ನ ಹಾಳು ಮಾಡಕ್ ಬರಬೇಕು ಅಂತ ಎಂಥ ಹುಚ್ಚು ನನ್ನ ಮಗ ಕೂಡ ಅನ್ಕೊಂಬೋದಿಲ್ಲ. ಎಲ್ಲರೂ ಚೆನ್ನಾಗೇ ಬೇಕು ಅನ್ಕೋತಾರೆ. ಸೊ ಅದು ಏನೋ ಕೆಲವೊಂದು ಸಾರಿ ಕೆಟ್ಟು ಸಿಗುತ್ತಾರೆ, ಅದು ಅದೃಷ್ಟ ಬಿಟ್ಟಿದ್ದು. ಅದು ನೀವು ಏನು ಮಾಡೋಕ್ಕೆ ಆಗಲ್ಲ. ಇವಾಗ ಸಂಬಂಧ ನೋಡಕ್ಕೆ ಹೋಗಿದ್ದಾರೆ ನಡಬರ್ಕ್ ಇರ್ತಾರಲ್ಲ ಬ್ರೋಕರ್ಗಳು ಹತ್ತರು, ಅವರು ಇಲ್ಲಿ ಈ ಸಂಬಂಧ ಗಟ್ಟಿ ಮಾಡ್ಬೇಕಂತಂದ್ರೆ ಅವ್ರಿಗೆ ಒಳ್ಳೇದೇ ತರಬೇಕು ಅನ್ನೋತಾರೆ, ಕೆಟ್ಟದ್ದು ಯಾಕೆ ತರಬೇಕು ಅನ್ಕೋತಾರೆ? ಅವ್ರಿಗೆ ಹೆಸರು ತರ್ಕೋಬೇಕಂತ ಆಸೆ ಇರುತ್ತಲ್ಲ. ಸೊ ಯಾವ ಸಂಬಂಧ ತಂದ್ರು ಅವರು ಕರೆಕ್ಟ್ ಇರೋದು ಇರಲಾರದು ಅವ್ರ ಮೇಲೆ ಇರುತ್ತೆ. ಇವಾಗ ಯಾರೇ ಆಗಲಿ ಒಂದು ಸಂಬಂಧ ಮಾಡಬೇಕು ಅಂತ ನಡಬರ್ಕು ಇರೋ ವ್ಯಕ್ತಿಗಳ ಒಳ್ಳೇದಿದ್ರೆ ಮಾಡುತ್ತಾನೆ. ಸೊ ಅವ್ರು ಒಳ್ಳೇದಾಗ್ತಿಲ್ಲ ಅಂದಾಗ ಏನ್ ಮಾಡಕ್ಕಾಗುತ್ತೆ? ಕೆಟ್ಟದ್ದು ಮಾಡಬೇಕು, ಅವ್ರ ಜಿಂದಗಿ ಖರಾಬ್ ಮಾಡ್ಬೇಕು ಅಂತ ಯಾರೂ ಅನ್ಕೊಂಬೋದಿಲ್ಲ, ಯಾವ ಬ್ರೋಕರು ಅನ್ಕೊಂಬೋದಿಲ್ಲ. ಒಳ್ಳೇದಾಗ್ಬೇಕೇ ಅನ್ಕೋತಾರೆ. ಅವನ ಹೆಸರು ಬರ್ಬೇಕಂತೆ ಅನ್ಕೋತಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅವ್ರು ಚೇಂಜ್ ಆಗೋದಿಲ್ಲ. ಇವಾಗ ಇದ್ದಿದ್ದ ಕ್ಯಾರೆಕ್ಟರ್ನು ನಾಳೆಗಿರುವುದಿಲ್ಲ. ಸಾಯೋವರೆಗೂ ಒಂದೇ ನಿಜಾಯಿತವಾಗಿ ಕ್ಯಾರೆಕ್ಟರ್ ಇಲ್ಲ. ಅದೇ ಕ್ಯಾರೆಕ್ಟರ್. ನೀವು ಒಬ್ಬ ಇದ್ದಾಗ ಏನು ಥಿಂಕ್ ಮಾಡಿರ್ತೀನಿ, ಯಾವ ಥರ ನಡವಳಿಕೆ ಮಾಡಿರ್ತೀನಿ, ಯಾವ ಥರ ಇರ್ತಿ ಅನ್ನೋದು ನಿನ್ನ ನಿಜವಾದ ಕ್ಯಾರೆಕ್ಟರ್. ಆ ನಿನ್ನ ನಿಜವಾದ ಕ್ಯಾರೆಕ್ಟರ್ ಯಾರಿಗೂ ಗೊತ್ತಿಲ್ಲ ನಿನಗೆ ಬಿಟ್ಟು. ಒಂದು ಸರ್ ಅಬ್ಸರ್ವೇಷನ್ ಮಾಡಿ, ನೀವು ಒಬ್ಬ ಕುಂತಿದ್ದಾಗ ನೀ ಎದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಿ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಿ, ಒಳ್ಳೇದು ಥಿಂಕ್ ಆಲೋಚನೆ ಬರುತ್ತಾ ಇದ್ದಾವೆ, ಕೆಟ್ಟದ್ದು ಥಿಂಕ್ ಆಲೋಚನೆ ಬರ್ತಾ ಇದೆ. ಒಬ್ಬವಿದ್ದಾಗ ಹೇಗೆ ಇರ್ತಾ ಇದ್ದಿ, 4 ಜನದಾಗಿದ್ದಾಗ ಹೇಗೆ ಇರ್ತಾ ಇದ್ದಿ ಅನ್ನೋದು ನಿನ್ನ ಹತ್ರನೇ ಇದೆ. ಇನ್ನೊಬ್ಬ ವ್ಯಕ್ತಿಗೆ ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡೋಕ್ಕೆ ಹೋಗಿದಾಗ, ಇವತ್ತು ಮ್ಯಾರೇಜ್ ಆಗೋದಕ್ಕಿಂತ ಮೊದಲು ನೀ ಏನಾದರೂ ಒಂದು ನಟನೆ ಮಾಡಿರ್ತೀಯಲ್ಲ ಒಳ್ಳೆಯವನಾಗಿ, ಮ್ಯಾರೇಜ್ ಆಗಿದ್ಮೇಲೆ ನಡೆಯೋದಿಲ್ಲ. ಸಿಂಪಲ್. ಸೊ ನಾನು ಹೇಳುವುದೇನಂತಂದರೆ ಕ್ಯಾರೆಕ್ಟರ್ ಅವಶ್ಯಕತೆನೇ ಇಲ್ಲ ಅಂತಂತೀಯ, ಅದನ್ನು ನಾನು ಹೇಳ್ತಾ ಇಲ್ಲ. ಕ್ಯಾರೆಕ್ಟರ್ ಇಂಪಾರ್ಟೆಂಟೇ. ಆದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿದೆ, ಮ್ಯಾರೇಜ್ ಮಾಡ್ಕೊಂಬಂದ ತುಂಬ ಒಂದು 20 ವರ್ಷ ಹುಡುಗಿ, ಅವಳಿಗೆ ಚೆನ್ನಾಗಿದ್ದಾಳೆ, ಕೆಟ್ಟೇ ಹೋಗಿಲ್ಲ, ಯಾರಿಗೂ ಲವ್ ಮಾಡಿಲ್ಲ, ಏನು ಮಾಡಿ ಒಳ್ಳೆಯವಳಿದ್ದಾಳೆ. ಬಟ್ ಆ ಒಳ್ಳೆಯವಳು ಅಂತ ಮ್ಯಾರೇಜ್ ಮಾಡ್ಕೊಂಡಿದ್ಮೇಲೆ ಅವಳು ಕೆಟ್ಟವಳಾಗಿದ್ದಾಳೆ. ಹುಡುಗ ಆಗಲಿ ಹುಡುಗಿ ಆಗಲಿ ಎಕ್ಸಾಂಪಲ್ ಕೆಟ್ಟವಳಾಗಿದ್ದಾಳೆ. ಇವಾಗ ಹೇಳಿ, ಅಂದರೆ ಅವರು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ಅವ್ರು ಮ್ಯಾರೇಜ್ ಮಾಡ್ಕೊಂಡ್ರು. ಬಟ್ ಗೊತ್ತಿಲ್ಲದೇ ಅವ್ರ ಕ್ಯಾರೆಕ್ಟರ್ ಚೇಂಜ್ ಆಗಿದೆ, ಖರಾಬ್ ಆಗಿದೆ. ಇವಾಗ ಹೇಳು, ನಿನ್ನ ಲೈಫ್ ನೀನು ಖರಾಬ್ ಮಾಡ್ಕೋಬೇಕಂತ ಅನ್ಕೊಂಡ್ಯಾ? ಒಳ್ಳೆ ಇದ್ದಾಗೆಲ್ಲ ನೀನು ಮಾಡ್ಕೊಂಡಿದ್ದು, ಒಂದು ಮ್ಯಾರೇಜ್ ಆಗಿದ್ಮೇಲೆ ಕ್ಯಾರೆಕ್ಟರ್ ಚೇಂಜ್ ಆಗಿತ್ತು. ಸರಿ, ಈ ಹುಡುಗಿ ಕ್ಯಾರೆಕ್ಟರ್ ರಿಜೆಕ್ಟ್ ಮಾಡಿರ್ತಾವೆ, ಅವ್ರ ಕ್ಯಾರೆಕ್ಟರ್ ಸರಿಯಾಗಿಲ್ಲ, ಅವ್ರ ಗುಣಗಳು ಸರಿಯಾಗಿಲ್ಲ, ಅವ್ರು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿ ಇನ್ನೊಬ್ಬರಿಗೆ ಮಾಡ್ಕೋತಾರೆ, ಇಲ್ಲ ಅವರಿಗೆ ಮಾಡ್ಕೋತಾರೆ. ಇವಾಗ ಏನಾದರೂ ರಿಜೆಕ್ಟ್ ಮಾಡಿದವು ಇರ್ತಾವಲ್ಲ, ಅವು ಮ್ಯಾರೇಜ್ ಆಗಿದ ಮೇಲೆ ತುಂಬ ಒಳ್ಳೇದಾಗಿರುತ್ತಾರೆ. ಅವು ನಿನ್ನ ಅದೃಷ್ಟವೇ ಸರಿಯಾಗ್ಬೋದೇನು? ಒಂದು ಹುಡುಗಿನ ನೋಡೋಕ್ಕೆ ಚೆನ್ನಾಗಿಲ್ಲ, ಅವ್ರ ಗುಣಗಳು ಸರಿಯಾಗಿಲ್ಲ ಅಂತ 10 ಸಂಬಂಧವನ್ನು ರಿಜೆಕ್ಟ್ ಮಾಡಿದ್ದಾರೆ. 11ನೇ ಸಂಬಂಧ ಏನು ಮಾಡುತ್ತಾನಂತಂದ್ರೆ ಅದೇ ಹುಡುಗಿಯೇ ಮಾಡ್ಕೋತಾನೆ. ಆ ಕ್ಯಾರೆಕ್ಟರ್ ಏನಿರುತ್ತಲ್ಲ, ಅದು ಮ್ಯಾರೇಜ್ ಆಗಿದ ಮೇಲೆ ಎಲ್ಲರಿಗಿಂತ ಒಳ್ಳೆಯದಾಗಿರುತ್ತಾಳೆ. ತುಂಬ ಪಾಸಿಟಿವ್ ಆಗಿರುತ್ತಾಳೆ. ಎಲ್ಲ ನೆಗೆಟಿವಿಟಿ ಬಿಟ್ಟು ಒಳ್ಳೆಯವಾಗಿರ್ತಾಳೆ. ಇವಾಗ ಹೇಳಿ. ಸೊ ನಾನು ಹೇಳುವುದೇನು ಅಂತಂದರೆ, ಕ್ಯಾರೆಕ್ಟರ್ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಅದು ಯಾರ ರೀತಿ ಜಡ್ಜ್ ಮಾಡೋಕ್ಕೆ ಆಗೋದಿಲ್ಲ. ಸುಂದರವಾದ ಫೇಸು ಕೂಡ ಯಾರಲಿಂತೂ ಆಗೋದಿಲ್ಲ. ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಕ್ಯಾರೆಕ್ಟರ್ ಅಂದರೆ ನೀನು ಒಳ್ಳೆ ಮನಸ್ಸು ಅಂತಂದರೆ ಒಬ್ಬರು ಹಾಳು ಮಾಡಬಾರ್ದು, ಹಾಳಿಲ್ಲ. ಕ್ಯಾರೆಕ್ಟರ್ಸ್ ಯಾರಿಂದೂ ಆಗೋದಿಲ್ಲ, ಕಂಡು ಹಿಡಿಯೋಕ್ಕೆ ಯಾರಿಂದೂ ಆಗೋದಿಲ್ಲ. ನಿನಗೆ ಗೊತ್ತು, ನಿನ್ನ ಕ್ಯಾರೆಕ್ಟರ್ ನಿನಗೆ ಗೊತ್ತು. ಸೊ ನಾನು ಹೇಳೋದೇನಂತಂದರೆ, ಮ್ಯಾರೇಜ್ ಮಾಡ್ಕೊಂಬಂದ್ವಿ, ಯಾರೇ ಆಗಲಿ ನನ್ನ ಜಿಂದಗಿ ಖರಾಬ್ ಆಗಬೇಕು, ನನ್ನ ಲೈಫಿನಲ್ಲಿ ಕೆಟ್ಟವನು ಬರ್ಬೇಕಂತ ಯಾರೂ ಅನ್ಕೊಂಬೋದಿಲ್ಲ. ಎಲ್ಲರೂ ಒಳ್ಳೆಯದಾಗಿ ಅನ್ಕೋತಾರೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ನಿನ್ನ ಹಣೆ ಬರದಲ್ಲಿ ಏನು ಬರೆದಿರುತ್ತೋ, ಯಾವಾಗಿ ಬರೆದಿರುತ್ತಾಳೋ ನಿನಗೆ ಅದೇ ಸಿಗುತ್ತೆ. ಕೆಲವೊಬ್ಬರಿಗೆ ತುಂಬ ಕೆಟ್ಟವರು, ಕುಡುಕರು, ತುಂಬ ಖರಾಬಿದ್ದವರು ಒಳ್ಳೆಯವ್ರು ಸಿಗುತ್ತಾರೆ, ಬುದ್ಧಿವಂತರು ಸಿಗುತ್ತಾರೆ, ತುಂಬ ಚೆನ್ನಾಗಿದ್ದವ್ರು ಸಿಗ್ತಾರೆ. ಬಟ್ ಒಳ್ಳೆಯವನಿಗೆ ಮಾತ್ರ ಸಿಗೋದಿಲ್ಲ. ಕೆಲವೊಂದು ಲೈಫ್ ಸ್ಟೋರಿಗಳು ನೋಡಿದ್ರೆ ಅದೇ ರೀತಿ ಇರುತ್ತೆ. ಸೊ ಏನು ಮಾಡಿದ್ರು ನಿನ್ನ ಅದೃಷ್ಟ. ಸಿಂಪಲ್ ಆಗಿ ಹೇಳ್ತಿದ್ದೀನಿ, ನಿನ್ನ ಅದೃಷ್ಟನೇ. ಯಾರು ಹಾಳು ಮಾಡ್ಕೋಬೇಕಂತ ಅನ್ಕೊಂಬೋದ್ರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಬರ್ತಾ ಇರ್ತವೆ, ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಈಗ ಮುಂದಕ್ಕೆ ಹೋಗ್ಬೇಕಷ್ಟೇ. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವುದೇ ಸಂಬಂಧ ಮಾಡಬೇಕಂದ್ರೆ ಯಾರು ಕೆಟ್ಟದ್ದು ಮಾಡ್ಕೊಂಬೋದಿಲ್ಲ. ಕೆಲವೊಂದು ಆಗ್ತಾ ಇರ್ತವೆ, ನಡೆಸ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ. 4 ದಿನ ಬದುಕಬೇಕು. ಸೊ ಎಲ್ಲ ನೆಗೆಟಿವಿಟಿ ಥಿಂಕ್ ಮಾಡೋದು ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ಸೊ ನಿಮ್ಮ ಸಮಯ ಕೊಟ್ಟು ಒಂದು 10 ನಿಮಿಷ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.